ಕೆಲವೊಮ್ಮೆ ನನಗೆ ಇಷ್ಟು ಕೆಲಸ ಮಾಡೋಕ್ಕೂ ಟೈಮ್ ಸಿಗಲ್ಲ, ಅಂದರೆ ರವೆ ಹುರಿಯೋಷ್ಟು ಟೈಮ್ ಸಿಗಲ್ಲ. ಹಾಗಾಗಿ ಟೈಮ್ ಇದ್ದಾಗ ರವೆ ಹುರಿದು ಇಟ್ಕೋತೀನಿ. ಆದರೆ ಇವತ್ತು ತುಂಬ ಇಂಪಾರ್ಟೆಂಟ್ ಕಿಚನ್ ಟಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ನಮಗೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂತದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇವತ್ತು ಒಂದು ಬ್ರೇಕ್ಫಾಸ್ಟ್ ಪ್ರೀಮಿಕ್ಸ್ ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಅಷ್ಟೇ ಎಲ್ಲ ಬ್ಯಾಚುಲರ್ಸ್ಗೆ, ಬಿಗಿನರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಆಗೋ ರೀತಿಯಲ್ಲಿ ಕೆಲವು ರೆಸಿಪೀಸ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇನ್ನೂ ಹಲವಾರು ರೆಸಿಪೀಸ್ ನೀವು ಇದರಿಂದ ಮಾಡ್ಕೋಬೋದು. ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂತ ಅದನ್ನು ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಬೆಳಗ್ಗೆ ಹೊತ್ತಿನ ಬ್ರೇಕ್ಫಾಸ್ಟ್ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ. ಸೊ ರವೆ ಉಪಯೋಗಿಸ್ಕೊಂಡು ಮಾಡೋವಂಥ ಹಲವಾರು ರೆಸಿಪೀಸ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಬ್ರೇಕ್ಫಾಸ್ಟ್ ಪ್ರೀಮಿಕ್ಸ್ಗೆ ಮೀಡಿಯಮ್ ರವೆ ಬೇಕಾಗುತ್ತೆ. ಮೀಡಿಯಮ್ ರವೆ ನಾವು ಇಷ್ಟೇ ತೊಗೋಬೇಕು ಅಂತೇನಿಲ್ಲ. ನಾನಿಲ್ಲಿ ಸುಮಾರು ಒಂದು kg ಅಷ್ಟು ರವೆ ನಾನೀಗ ಪ್ರೀಮಿಕ್ಸ್ ಪೌಡರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಸುಮಾರು ನಾವು ಒಂದು ಘಮ್ ಅಂತ ಸ್ಮೆಲ್ ಬರೋವರೆಗೂ ಮಾತ್ರ ರವೆ ಹುರ್ಕೋಬೇಕು. ತುಂಬ ಜಾಸ್ತಿ ಕೆಂಪಗಾಗಬಾರ್ದು. ಸ್ವಲ್ಪ ಅದರಲ್ಲಿರೋವಂಥ ಮಾಯಿಶ್ಚರ್ ಎಲ್ಲ ಹೋಗಿ ಹದವಾಗಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತ ಗೊತ್ತಾದ ನಂತರ ತೆಗೆದುಬೇಡ. ನಾನು ಮುಂಚೆನೇ ಒಂದು ಸ್ವಲ್ಪ ಹುರಿದು ಇಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿದ್ದೀನಿ. ಟೋಟಲ್ ಆಗಿ ಇಲ್ಲಿ 1 kg ಅಷ್ಟು ರವೆ ಇದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯಲ್ಲಿ ಫಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಇದಿಷ್ಟನ್ನ ಹಾಕಿ ಒಗ್ಗರಣೆಯಲ್ಲಿ ಹುರ್ಕೋಬೇಕು. ಇದೇ ಟೈಮಲ್ಲಿ ನಾವು ಇದಕ್ಕೆ ಖಾರಕ್ಕೆ ಬೇಕಾಗೋಷ್ಟು ಹಸಿರು ಮೆಣಸಿನ್ಕಾಯಿ, ಸುಮಾರು ಒಂದು 4 ರಿಂದ 5 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆನಂತರ ಕೈಯಲ್ಲಿ ಈ ಥರ ಕ್ರಷ್ ಮಾಡಿ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಒಣಗಿರೋಂಥ ಕರಿಬೇವು. ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಕರಿಬೇವು ನೀವು ಉಪಯೋಗಿಸ್ಕೊಂಡ್ರೆ ನಾವು ಇದನ್ನು ಸ್ಟೋರ್ ಮಾಡ್ತಾ ಇರೋದ್ರಿಂದ ಆದಷ್ಟು ಅದರಲ್ಲಿರೋಂಥ ಮಾಯಿಶ್ಚರ್ ಎಲ್ಲ ಹೋಗೋವರೆಗೂ ಒಗ್ಗರಣೆಯಲ್ಲಿ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಆನಂತರ ನಾನು ಇದಕ್ಕೆ ಹುರಿದಿರೋಂಥ ರವೆ ಹಾಕಿದ್ದೀನಿ. ರವೆ ಹಾಕಿದ್ಮೇಲೆ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಸ್ಟವ್ ಆಫ್ ಮಾಡಿದ್ದೀನಿ. ಈ ಟೈಮಲ್ಲಿ ನಾನಿಲ್ಲಿ ಉಪ್ಪು ಹಾಕಿದೆ, ಆದರೆ ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ. ಸುಮಾರು 1/4 ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ 2 ತಿಂಗಳು 3 ತಿಂಗಳವರೆಗೂ ಇದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಬೇಕಂದಾಗ ಇದರಿಂದ ಬ್ರೇಕ್ಫಾಸ್ಟ್ ರೆಸಿಪೀಸ್ ಮಾಡ್ಕೋಬೋದು. ಇದು ಒಂದು ಪ್ರೀಮಿಕ್ಸ್ ಪೌಡರ್ ಇದ್ದರೆ ಹಲವಾರು ರೀತಿ ಬ್ರೇಕ್ಫಾಸ್ಟ್ ನೀವು ಮಾಡ್ಕೋಬೋದು. ಎಸ್ಪೆಷಲಿ ಈ ಥರದ ಪ್ರೀಮಿಕ್ಸ್ ಪೌಡರ್ ಒಂದಿದ್ದರೆ ನ್ಯೂ ಮಾಮ್ಸ್ ಇರ್ಬೋದು ಅಥವಾ ಹೊಸದಾಗಿ ಮಗು ಆಗಿರೋಂಥವ್ರಿಗೆ ಮಗು ಕೈ ಬಿಡಲ್ಲ ಅಂಥ ಟೈಮಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಸ್ಟೂಡೆಂಟ್ಸ್, ಟ್ರಾವೆಲ್ ಮಾಡೋವಂಥವ್ರಿಗೆ, ಇಂಥವ್ರಿಗೆಲ್ರಿಗೂ ತುಂಬ ಹೆಲ್ಪ್ ಆಗೋ ರೀತಿಯಲ್ಲಿ ಈ ಪ್ರೀಮಿಕ್ಸ್ ಪೌಡರ್ನ ನೀವು ರೆಡಿ ಮಾಡಿ ಇಟ್ಕೋಬೋದು ಅಥವಾ ಕಳಿಸ್ಕೊಡ್ಬೋದು. ಈ ಬ್ರೇಕ್ಫಾಸ್ಟ್ ಪ್ರೀಮಿಕ್ಸ್ನ ನೀವು ಸ್ಟೋರ್ ಮಾಡೋದಕ್ಕೆ ಹೊರಗಡೆ ಇಟ್ಕೊಂಡ್ರೆ ಸುಮಾರು 15 ರಿಂದ 20 ದಿನದವರೆಗೂ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಇನ್ನೂ ಜಾಸ್ತಿ ದಿನ ನಮಗೆ ಬೇಕು ಅಂತ ಅನ್ನೋದಾದರೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನೀವು 3 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಬೋದು. ಸೊ ಪ್ರೀಮಿಕ್ಸ್ ರೆಡಿಯಾಗಿದೆ. ಇದರಲ್ಲಿ ಮೊದಲನೇದಾಗಿ ಒಂದು ರೆಸಿಪಿ ನೋಡ್ಕೊಂಬರೋಣ. ಲಾಸ್ಟ್ ವಿಡಿಯೋದಲ್ಲಿ ಸಿಂಪಲ್ ಆಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ 2 ಮಿನಿಟ್ಸಲ್ಲಿ ಉಪ್ಪಿಟ್ಟು ಮಾಡಿದ್ವಿ. ಬರೀ ನೀರು ಕುದಿಸ್ಬಿಟ್ಟು 1 ಕಪ್ಪಷ್ಟು ಈ ಪ್ರೀಮಿಕ್ಸ್ ಪೌಡರ್ ಹಾಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಆದರೆ ಇವತ್ತು ಸ್ವಲ್ಪ ತರಕಾರಿ ಉಪಯೋಗಿಸ್ತಾ ಇದ್ದೀನಿ. ಮೊದಲನೇದಾಗಿ 1.5 ಕಪ್ಪಷ್ಟು ನೀರನ್ನು ಬಿಸಿ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದೇ ಬಾಣಲಿಲೆ ಒಂದೇ 1 ಸ್ಪೂನಷ್ಟು ತುಪ್ಪ ಹಾಕೋಣ. ತುಪ್ಪ ಬಿಸಿ ಆದಮೇಲೆ ಇದರಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿ ಹಾಗೆ ಸ್ವಲ್ಪ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೀನ್ಸ್, ಕ್ಯಾರೆಟ್ ಎಲ್ಲ ರೀತಿ ತರಕಾರಿಗಳನ್ನು ಉಪಯೋಗಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ತರಕಾರಿ ಎಲ್ಲ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಪ್ರೀಮಿಕ್ಸ್ ಪೌಡರ್ 1 ಕಪ್ಪಷ್ಟು ಹಾಕೋಣ. ಇದನ್ನು ಹಾಕಿ ಸಣ್ಣ ಉರಿನಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ಕುದಿಸಿಟ್ಕೊಂಡಿರೋಂಥ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಣ. 1 ಕಪ್ಪಷ್ಟು ಪ್ರೀಮಿಕ್ಸ್ಗೆ 1.5 ಕಪ್ಪಷ್ಟು ನೀರು ಕರೆಕ್ಟಾಗಿರುತ್ತೆ. ಸ್ವಲ್ಪ ಉದುರಾಗಿ ನಮಗೆ ಉಪ್ಪಿಟ್ಟು ಬೇಕು ಅಂದರೆ ಇಷ್ಟು ಹಾಕ್ಕೊಂಡ್ರೆ ಸಾಕು. ನಮಗೆ ಇನ್ನು ಸ್ವಲ್ಪ ತೆಳ್ಳಗಿರಬೇಕು ಉಪ್ಪಿಟ್ಟು ಅನ್ಸಿದ್ರೆ 1.25 ಕಪ್ಪಷ್ಟು ನೀರನ್ನು ಹಾಕ್ಕೋಬೋದು. 1 ನಿಮಿಷ ಮುಚ್ಚಿಟ್ರೆ ಇದೆಲ್ಲ ನೀರಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಲಾಸ್ಟಲ್ಲಿ ತುರಿದಿರೋಂಥ ಕಾಯಿ ತುರಿ, ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಯಾವ ಟೈಮಲ್ಲಿ ಬೇಕಾದ್ರೂ ದಿಢೀರಾಗಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪ್ರೀಮಿಕ್ಸ್ ಪೌಡರ್ಸ್ ಅಥವಾ ಪ್ರೀಮಿಕ್ಸ್ ಬ್ರೇಕ್ಫಾಸ್ಟ್ ಮಿಕ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಮೋಸ್ಟ್ ಯೂಸ್ಫುಲ್ ಹಾಗೆ ಮೋಸ್ಟ್ ಟೈಮ್ ಸೇವಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಟೆರೆಸ್ನ ಅವಸ್ಥೆ ನೋಡಿ ಹೇಗಾಗಿದೆ ಅಂತ. ಈ ಕೆಲಸ ನಾನು ಅವತ್ತಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಬಿಸಿಲಿದ್ದಿದ್ದರಿಂದ ಮನೆ ಒಳಗೆ ಚಳಿ ಆಗ್ತಿತ್ತು. ಹಾಗೆ ಸ್ವಲ್ಪ ಬಿಸಿಲಿಗೂ ಬಂದಂಗೆ ಆಗುತ್ತೆ ಅಂತ ಅದಕ್ಕೋಸ್ಕರ ಮೇಲ್ ಬಂದ್ವಿ. ಹಾಗೆ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ತುಂಬ ಇತ್ತು. ಇದನ್ನು ಬೇರ್ ಸಮೇತ ಕಿತ್ತು ಹಾಕಿಲ್ಲ ಅಂತಂದರೆ ಬೆಳವಣಿಗೆ ಕಡಿಮೆ ಆಗುತ್ತೆ. ಸೊ ಎಷ್ಟೊಂದು ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಅಂದರೆ ಕಳೆ ಜಾಸ್ತಿ ಬೆಳ್ಕೊಂಡಿದೆ. ಇದನ್ನೆಲ್ಲ ಕಿತ್ತು ಮಣ್ಣು ಲೂಸ್ ಮಾಡಿದಷ್ಟು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ಅದಕ್ಕೋಸ್ಕರ ಎಲ್ಲ ಪಾಟಲ್ಲಿರೋದನ್ನು ಕಳೆ ಕಿತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಮನಿ ಪ್ಲ್ಯಾಂಟ್ ಎಲ್ಲ ತುಂಬ ಜಾಸ್ತಿ ಬೆಳ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹಬ್ಬಿತ್ತು. ಅದನ್ನು ಕೂಡ ಒಂದು ಕಡ್ಡಿ ನೆಟ್ಟು ಅದಕ್ಕೆ ಸುತ್ತಿದ್ದೀನಿ. ಇನ್ನೊಂದು ಕಡೆ ಹಸ್ಬೆಂಡ್ ಬಟ್ಟೆ ವಾಶ್ಗೆ ಹಾಕ್ತಾಯಿದ್ದಾರೆ. ಸೊ ಸ್ವಲ್ಪ ಇವತ್ತು ಬಿಸಿಲು ಕೂಡ ಇದ್ದಿದ್ದರಿಂದ ಮೆಣಸಿನ್ಕಾಯಿ ಒಣಗಾಕೋವಂಥದ್ದು, ಟೆರೆಸ್ ಕ್ಲೀನ್ ಮಾಡೋದು, ಈ ಥರ ಕಳೆ ಕೀಳೋವಂಥದ್ದು, ಇದೆಲ್ಲ ಕೆಲಸ ಇವತ್ತು ಮುಗಿಸ್ಕೊಂಡ್ವಿ.
ಸೊ ಬಿಸಿಲಿರೋವಂಥ ಟೈಮಲ್ಲಿ ಈ ಥರ ಕೆಲಸ ಮಾಡೋಕ್ಕೂ ಖುಷಿ ಇರುತ್ತೆ. ಮನೆ ಒಳಗಡೆ ಚಳಿ ಚಳಿ ಅನಿಸ್ತಿರುತ್ತಲ್ಲ ಆ ಟೈಮಲ್ಲಿ ಮೇಲೆ ಬಂದಿದ್ದಾಗ ಇದೆಲ್ಲ ಕೆಲಸ ಮುಗಿಸಿದ್ದಾಯಿತು. ನಾನು ಕೆಳಗಡೆ ಹೋಗೋದಕ್ಕೆ ಮುಂಚೆ ಇನ್ನೊಂದು ನನಗೆ ಬ್ಯಾಸ್ಕೆಟ್ ಸಿಕ್ತು ಇವತ್ತು. ವಾಷಿಂಗ್ ಮಿಷಿನ್ ಪಕ್ಕ ಇಟ್ಟು ಸುಮಾರು ದಿನದಿಂದ ಹಾಗೆ ಬಿಟ್ಟಿದ್ದೆ. ಇವತ್ತು ಇದನ್ನು ಹ್ಯಾಂಗಿಂಗ್ ಬ್ಯಾಸ್ಕೆಟಾಗಿ ಉಪಯೋಗಿಸೋಣ ಅಂತ ಅನ್ನೋ ಒಂದು ಐಡಿಯಾ ಬಂತು. ಹಾಗಾಗಿ ಇದರಲ್ಲಿ ಏನು ಹೇಳ್ತಾರೆ ಸ್ಪೈಡರ್ ಪ್ಲ್ಯಾಂಟನ್ನು ಹಾಕಿ ಇಟ್ಟಿದ್ದೀನಿ. ಸುಮಾರಿದೆ ಸ್ಪೈಡರ್ ಪ್ಲ್ಯಾಂಟ್ಸ್ ಮತ್ತು ಮನಿ ಪ್ಲ್ಯಾಂಟ್ ತುಂಬ ಇದೆ. ಅದನ್ನೇ ಜಾಸ್ತಿ ಗ್ರೋ ಮಾಡ್ತಿದ್ದೀನಿ. ಯಾಕಂದರೆ ಲೋ ಮೇಂಟೆನೆನ್ಸ್ ಜೊತೆಗೆ ಒಂದು ಸಣ್ಣ ಗಿಡ ಹಾಕಿದ್ರೆ ಅದರಿಂದ ಇನ್ನೊಂದು 10 ಗಿಡ ಬೆಳೆಸ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಒರೆಸಿ ಆ ಕಳೆ ಎಲ್ಲ ತೆಗೆದ ಮೇಲೆ ಎಷ್ಟು ಚೆನ್ನಾಗಿದೆ. ಸೊ ಈ ಥರದನ್ನು ಅನ್ವಾಂಟೆಡ್ ಪ್ಲ್ಯಾಂಟ್ಸ್ನ ಬೇರೆ ಸಮೇತ ಕೀಳಲಿಲ್ಲ ಅಂದರೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದು ಪ್ಲ್ಯಾಂಟ್ಸಲ್ಲಿರ್ಬೋದು ಅಥವಾ ಯಾವುದೇ ಒಂದು ವಿಷಯದಲ್ಲಿ ಇರ್ಬೋದು. ಅವಾಗವಾಗ ಅನ್ವಾಂಟೆಡ್ ಥಿಂಕ್ನಾಗಲಿ ಅಥವಾ ಅನ್ವಾಂಟೆಡ್ ವಿಷಯಗಳನ್ನಾಗಲಿ ಬೇರೆ ಸಮೇತ ಕಿತ್ತು ಬಿಸಾಕೊಡ್ಬೇಕು. ಆವಾಗಲೇ ನೆಮ್ಮದಿ. ಎಷ್ಟು ಖುಷಿಯಾಗುತ್ತೆ ಇವಾಗ ಗಾರ್ಡನ್ ನೋಡಲಿಕ್ಕೆ. ನಾನೊಂದಷ್ಟು ಮನಿ ಪ್ಲ್ಯಾಂಟ್ಸ್ನ ಮನೆ ಒಳಗಡೆನೂ ಹಾಕೋಣ ಅಂತ ತೊಗೊಂಡು ಬರ್ತಾಯಿದ್ದೀನಿ. ಸೈಕ್ಲೋನ್ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂದರೆ ತುಂಬ ಥಂಡಿ ಜಾಸ್ತಿ. ಕಾಲು ಕೆಳಗಿಡೋಕ್ಕಾಗ್ತಿಲ್ಲ. ಮನೆ ಹೊರಗಡೆ ಅಂತೂ 24 ಗಂಟೆ ಮಳೆ ಬೀಳ್ತಾನೆ ಇದೆ. ನನಗೊಂದು ಸತಿ ಇದು ಮಳೆಗಾಲನ ಚಳಿಗಾಲನ ಅಂತ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಈ ಥರ ನಾವು ಯಾವಾಗಲೂ ನೋಡಿರಲಿಲ್ಲ. ಡಿಸೆಂಬರಲ್ಲಿ ನವೆಂಬರಲ್ಲಿ ಮಳೆ ಬಂದಿದ್ದು. ಸೊ ಈ ಸೈಕ್ಲೋನ್ನ ಎಫೆಕ್ಟ್ ಸುಮಾರು 4 ದಿನದಿಂದ ನಾವು ಅನುಭವಿಸ್ತಾ ಇದ್ದೀವಿ ಎಲ್ಲರೂ ಕೂಡ. ಸುಮಾರು 2-3 ಸ್ಟೇಟಲ್ಲಿ ಈ ಪರಿಣಾಮ ಬೀರಿರೋದು ತುಂಬಾ ಎಫೆಕ್ಟ್ ಮಾಡಿದೆ. ತುಂಬ ಥಂಡಿನೂ ಜಾಸ್ತಿ ಆಗಿಬಿಟ್ಟಿದೆ. ಬೆಳಗ್ಗೆವರೆಗೂ ರಾತ್ರಿ ಪೂರ್ತಿ ಮಳೆ ಬಂದಿರೋದ್ರಿಂದ ಈ ಮಳೆಗಾಲನೇ ಅಂತ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಸೊ ಬನ್ನಿ ಇವತ್ತಿನ ಮತ್ತೊಂದು ಬ್ರೇಕ್ಫಾಸ್ಟ್ ನೋಡ್ಕೊಂಬೋಣ ಇದೇ ಪ್ರೀಮಿಕ್ಸ್ನ ಉಪಯೋಗಿಸ್ಕೊಂಡು. ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಇಡ್ಲಿ ತಿನ್ನಬೇಕು ಅನಿಸುತ್ತೆ. ಆದರೆ ಇಡ್ಲಿ ಹಿಟ್ಟು ರುಬ್ಬಿಲ್ಲ ಅಂತ ಅನ್ನೋ ಟೈಮಲ್ಲಿ ಕೂಡ ಇದೇ ಬ್ರೇಕ್ಫಾಸ್ಟ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಬಿಸಿ ಬಿಸಿ ರವೆ ಇಡ್ಲಿ ಮಾಡ್ಕೋಬೋದು. ನಾನಿಲ್ಲಿ 3 ಜನಕ್ಕೆ ಮಾಡ್ತಿರೋದ್ರಿಂದ ಸುಮಾರು 2 ಕಪ್ಪಷ್ಟು ಬ್ರೇಕ್ಫಾಸ್ಟ್ ಪ್ರೀಮಿಕ್ಸ್ನ ಹಾಕ್ಕೊಂಡಿದ್ದೀನಿ. ಇದು ಒಂದು ಡಯಾಬಿಟಿಸ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಥರನೇ ಮಾಡ್ಕೋಬೋದು. ಹಾಗೆ ಇದಕ್ಕೆ 1 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಇದು ಹುಳಿ ಕಡಿಮೆ ಇರೋವಂಥದ್ದು. ಹುಳಿ ಜಾಸ್ತಿ ಇದ್ದರೆ ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು. ಸೊ 1 ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ನೀರು ಹಾಕಿ ಫಸ್ಟ್ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಸಿ ಒಂದು 10 ನಿಮಿಷ ಮುಚ್ಚಿಟ್ಬೇಡ. ಮಳೆ ಬೀಳೋದನ್ನು ನೋಡೋಕೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಈ ಚಳಿಗಾಲದಲ್ಲಿ ಮಳೆ ಬೀಳ್ತಾ ಇರೋದು ತುಂಬ ಕಷ್ಟ. ಒಂದು ಕಡೆ ಮಳೆ ಅದ್ರದ್ದು ಥಂಡಿ ಇರುತ್ತೆ, ಒಂದು ಕಡೆ ಚಳಿದು ಥಂಡಿ ಇರುತ್ತೆ. ಇವಾಗ ತುಂಬ ಕಡೆಗೆ ಎಲ್ಲರಿಗೂ ಆರೋಗ್ಯಗಳ ವ್ಯತ್ಯಾಸ ಆಗುತ್ತೆ. ಕಫ ಶೀತ ಎಲ್ಲ ಜಾಸ್ತಿ ಆಗೋದು ಇದೇ ಟೈಮಲ್ಲೇ. ಸೊ ಹೆಲ್ತ್ ಕಡೆಗೆ ಆದಷ್ಟು ಗಮನ ಕೊಡಿ. ಮಕ್ಕಳು ಹೋಗುವಾಗ ಸ್ಕೂಲ್ಗೆ ಅವ್ರಿಗೆ ತುಂಬ ಬೆಚ್ಚಗಿರೋಂಥ ಬಟ್ಟೆ ಹಾಕಿ ಕಳಿಸಿ. ಬೇಗನೆ ಮಕ್ಳಿಗೆ ಎಫೆಕ್ಟ್ ಆಗುತ್ತೆ. ಒಂದು ಮಗುಗೆ ಸ್ಕೂಲಲ್ಲಿ ಏನಾದರೂ ಸ್ವಲ್ಪ ಜ್ವರ ನೆಗಡಿ ಬಂತು ಅಂದರೆ ಎಲ್ಲ ಮಕ್ಳಿಗೂ ಆಗುತ್ತೆ. ಸೊ ಆದಷ್ಟು ಮಕ್ಳ ಕಡೆಗೆ ಗಮನ ಕೊಡಿ. ಮಲ್ಕೊಳ್ಳುವಾಗ ಒಂಚೂರು ಮಕ್ಕಳಿಗೆ ಹಾಲಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಕುಡಿಸ್ಬಿಟ್ಟು ಮಲಗಿಸಿ. ಸೊ ಇದೆಲ್ಲ ಮಾಡ್ತಾ ಇರಬೇಕು. ಇವಾಗ ಈ ವಿಂಟರ್ ಮುಗಿಯೋವರೆಗೂ ವಾತಾವರಣ ಬದಲಾವಣೆಗಳಾಗ್ತಾ ಇರೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತೆ. ಹೆಚ್ಚಾಗಿ ಅದು ವಯಸ್ಸಾದವರಿಗೆ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಸೊ ಕೇರ್ಫುಲ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಎಸ್ಪೆಷಲಿ ಈ ಟೈಮಲ್ಲಿ ಲೋವರ್ ಬ್ಯಾಕ್ ಪೇಯ್ನ್ ಬರುತ್ತೆ ವಿಂಟರಲ್ಲಿ. ಇವಾಗ ಮಳೆನೂ ಬರ್ತಾ ಇದೆ, ಚಳಿನೂ ಆಗ್ತಿದೆ ಅಂತಂದರೆ ಎರಡರದ್ದು ಎಫೆಕ್ಟ್ ನಮ್ಮ ಮೇಲೆ ಆಗೇ ಆಗುತ್ತೆ. ಸೊ ಆದಷ್ಟು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರಾಂಗಾಗಿ ಇಟ್ಕೋಬೇಕು. ಅದಕ್ಕೆ ಬೇಕಾಗಿರುವಂಥ ಆಹಾರಗಳನ್ನು ತಿನ್ನಬೇಕು. ಜೊತೆಗೆ ಬಿಸಿ ಬಿಸಿ ತಿನ್ನಬೇಕು. ಏನೇ ತಿಂದರೂ ಫ್ರಿಡ್ಜಲ್ಲಿರೋ ತಿನ್ನಬಾರ್ದು, ಆಮೇಲೆ ತಂಗ್ಳಿರೋ ತಿನ್ನಬಾರ್ದು. ಬಿಸಿ ಬಿಸಿ ಕುಡಿಬೇಕು, ಬಿಸಿ ಬಿಸಿ ತಿನ್ನಬೇಕು ಏನೇ ತಿಂದರೂ ಕೂಡ. ಸೊ ನಾನಿವತ್ತು ತೋರಿಸಿರೋಂಥ ಈ ರೆಸಿಪಿ ಕೂಡ ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೋಬೋದು. ಯಾರಿಗೂ ಚಳಿನಲ್ಲಿ ಬೇಗ ಎದ್ದು ಅಡುಗೆ ಮಾಡೋಕ್ಕೂ ಆಗಲ್ಲ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕಾಗಲ್ಲ ಅಂತ ಅನ್ನೋರ್ಗೂ ಸ್ವಲ್ಪ ಲೇಟಾಗಿದ್ರೂ ಕೂಡ ಈ ಥರ ಪ್ರೀಮಿಕ್ಸ್ ಹೊಂದಿದ್ರೆ ಯಾವಾಗ ಬೇಕಾದ್ರೆ ನೀವು ಮಾಡ್ಕೋಬೋದು. ಸೊ ಬೆಚ್ಚಗಿಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಸೈಕ್ಲೋನ್ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ, ಆದರೆ ಆದಷ್ಟು ಹುಷಾರಾಗಿರಿ. 10 ನಿಮಿಷದ ನಂತರ ನಾವು ನೀರು ಮೊಸರು ಎಲ್ಲ ಹಾಕಿಟ್ಟಿರುವಂಥ ರವೆ ಚೆನ್ನಾಗಿ ನೆಂದು ಈ ರೀತಿ ಮೆತ್ತಗಾಗಿದೆ. ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಕಲಿಸ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕ್ಬಿಟ್ರು ಇಡ್ಲಿ ಚೆನ್ನಾಗಿ ಬರಲ್ಲ. ತುಂಬ ಗಟ್ಟಿಯಾಗಿ ಕಲಿಸಿದ್ರು ಕೂಡ ಇಡ್ಲಿ ಹಾರ್ಡಾಗಿ ಬರುತ್ತೆ. ಇದನ್ನೇ ನೀವು ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಬೇಕಾದ್ರೆ ದೋಸೆ ಥರ ಮಾಡ್ಕೋಬೋದು. ಹಾಗೆ ಇದರಿಂದ ರೊಟ್ಟಿ ಥರನೂ ಮಾಡ್ಕೋಬೋದು. ಎಷ್ಟು ರೀತಿ ನೀವು ಈ ಬ್ರೇಕ್ಫಾಸ್ಟ್ ಮಿಕ್ಸ್ನ ಉಪಯೋಗಿಸ್ಕೋಬೋದು. ಇಡ್ಲಿಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಆ್ಯಂಟಿಬಯೋಟಿಕ್ ಥರನೂ ಕೆಲಸ ಮಾಡುತ್ತೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಈನೋ ಹಾಕ್ತಾ ಇದ್ದೀನಿ. ಈನೋ ಹಾಕೋದ್ರಿಂದ ಇನ್ಸ್ಟೆಂಟಾಗಿ ಮಾಡುವಂಥ ಇಡ್ಲಿ ಡೋಕ್ಲಾ ಇದೆಲ್ಲ ಚೆನ್ನಾಗಿ ರೈಸ್ ಆಗುತ್ತೆ. ಸೊ ಫರ್ಮೆಂಟೇಷನ್ ಆಗದಲ್ಲೇ ಇರೋವಂಥ ಈ ಥರದ್ದು ಬ್ರೇಕ್ಫಾಸ್ಟ್ಗೆ ನಾವು ಕೆಲವೊಮ್ಮೆ ಈನೋ ಉಪಯೋಗಿಸ್ಲೇಬೇಕಾಗತ್ತೆ.
ಆನಂತರ ಚೆನ್ನಾಗಿ ಕಲಸಿದ್ಮೇಲೆ ಇಡ್ಲಿ ಪ್ಲೇಟಲ್ಲಿ ಒಂದು ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪ ಹಚ್ಚಿ ನಂತರ ಇಡ್ಲಿ ಹಿಟ್ಟನ್ನು ಹಾಕಿ ಒಂದು 10 ನಿಮಿಷ ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿ ಬೇಕಂದಾಗ ಅದು ಹಿಡೀರಾಗಿ ನೀವು ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ರುಚಿಯಾಗೂ ಇರುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ. ಅರಿಶಿನ ಹಾಕಿರೋದ್ರಿಂದ ಅದು ಬೆಂದಮೇಲೆ ಇನ್ನೂ ಚೆನ್ನಾಗಿ ಒಳ್ಳೆ ಕಲರ್ ಕಾಣಿಸುತ್ತೆ, ನೀವೇ ನೋಡ್ಬೋದು. ಇಡ್ಲಿ ರೆಡಿ ಆಗೋಷ್ಟರಲ್ಲಿ ವಡೆ ರೆಡಿ ಮಾಡಬೇಡ. ಇದೇ ಬ್ರೇಕ್ಫಾಸ್ಟ್ ಪ್ರಿಮಿಕ್ಸ್ನ ಉಪಯೋಗಿಸ್ಕೊಂಡು ವಡೆ ಮಾಡ್ತಾಯಿದ್ದೀನಿ. ನಾನು ಈಗಾಗಲೇ 2-3 ಸರ್ತಿ ಉಪ್ಪಿಟ್ಟು ಮಾಡಿದ್ದೀನಿ. ಈಗ ಇಡ್ಲಿನೂ ಮಾಡಿ ನಂತರ ಉಳಿದಿರೋದನ್ನು 2 ರೀತಿ ವಡೆ ಮಾಡ್ತಾಯಿದ್ದೀನಿ. ಈ ವಡೆ ಮಾಡೋವಂಥ ಟೈಮಲ್ಲಿ ನಾವು ಇದಕ್ಕೆ ಕಲಸೋದಕ್ಕೆ ಸ್ವಲ್ಪ ಬಿಸಿ ನೀರನ್ನೇ ಉಪಯೋಗಿಸ್ಕೋಬೇಕು. ಇದು ಕೂಡ ಒಂದು 10 ನಿಮಿಷ ನೆನಿಬೇಕು. ರವೆನ ಉಪಯೋಗಿಸಿ ಮಾಡುವಂಥ ಯಾವುದೇ ಆಗಿರಲಿ, ಅದು ದೋಸೆ, ಇಡ್ಲಿ ಅಥವಾ ಇನ್ನೇನು ಹೇಳ್ತಾರೆ ರೊಟ್ಟಿ, ಈ ಥರದಕ್ಕೆಲ್ಲನೂ ಒಂದು 10 ನಿಮಿಷ ಬಿಟ್ಟು ನಂತರ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಗರಿ ಗರಿಯಾಗಿರೋಂಥ ವಡೆ ನೀವು ಮಾಡ್ಕೋಬೋದು. ಇದು ಸ್ವಲ್ಪ ಬಿಸಿ ನೀರು ಹಾಕಿ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಮುಚ್ಚಿಟ್ಟಿದ್ದೀನಿ. ನೀರು ಜಾಸ್ತಿ ಹಾಕೋದು ಬೇಡ, ಅದು ಸ್ವಲ್ಪ ಕಲ್ಸೋಕ್ಕೆ ಎಷ್ಟು ಬೇಕು ಅಂತ ಅಷ್ಟು ಮಾತ್ರ ಹಾಕ್ಕೊಂಡು ಕಲಸಿ ಸೈಡಲ್ಲಿ ಇಟ್ಕೊಳ್ಳೋಣ. ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಥರದ ಇಡ್ಲಿ ಮಕ್ಕಳ ಡಬ್ಬಿಗೆ ಹಾಕ್ಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ಸೊ ಈ ಬಿಸಿ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ನಾನಿವತ್ತು ಚಟ್ನಿ ಮಾಡಿದ್ದೀನಿ, ಅದು ಕಾಯಿ ಚಟ್ನಿ. ಸೊ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಕ್ಕಿ ಇಡ್ಲಿಗಿಂತಲೂ ಇನ್ನೂ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಬಿಸಿ ಬಿಸಿ ಇಡ್ಲಿ ಜೊತೆಗೆ ಚಟ್ನಿ ಸರ್ವ್ ಮಾಡಿದ್ದೀನಿ. ವಡೆಗೆ ಕಲಸಿಟ್ಟಿರೋದು ಈಗಾಗಲೇ ಚೆನ್ನಾಗಿ ನೆಂದಿದೆ. 10 ನಿಮಿಷದ ನಂತರ ಇದನ್ನು ಮತ್ತೆ ಇನ್ನೊಂದ್ಸತಿ ಕಲಿಸ್ಕೊಳ್ಳೋಣ. ಇಷ್ಟು ಹದಕ್ಕೆ ಇದ್ದರೆ ಸಾಕು. ಇದರಿಂದ ತೂತೊಡೆ ಅಥವಾ ಏನು ಹೇಳ್ತಾರೆ ಉದ್ದಿನ ವಡೆ ಥರ ಮಾಡೋಣ. ಇದು ಮೇಲಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಲೈಟಾಗಿ ಸಾಫ್ಟಾಗಿರುತ್ತೆ. ಹದವಾಗಿ ಎಣ್ಣೆ ಕಾಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಕಾಯ್ದುಬಿಟ್ಟಿತ್ತು. ಹದವಾಗಿ ಕಾಯಿಸ್ಕೊಂಡಿರೋಂಥ ಎಣ್ಣೆಯಲ್ಲಿ ಇದನ್ನು ಹಾಕಿ ಕರೆದು ನಂತರ ಇದನ್ನು ಕೂಡ ನೀವು ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಸೊ ಇಡ್ಲಿ ವಡೆ ಕಾಂಬಿನೇಷನಲ್ಲಿ ನೀವು ಇದು ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ಬೋದು. ಒಂದು ಒಬ್ಬೆಯಷ್ಟು ನಾನು ವಡೆ ಮಾಡಿದ ನಂತರ ಇದು ಮತ್ತೊಂದು ರೀತಿ ವಡೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು ಇದಿಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ನಂತರ ಇದರಿಂದ ವಡೆ ತಟ್ಟಿಬಿಟ್ಟು ಮಾಡ್ಕೋಬೋದು. ಅಥವಾ ಇದನ್ನೇ ನೀವು ರೊಟ್ಟಿನ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ತೆಳ್ಳಗೆ ರೊಟ್ಟಿ ತಟ್ಬಿಟ್ಟು ರವೆ ರೊಟ್ಟಿ ಥರ ಕೂಡ ನೀವು ಮಾಡ್ಕೋಬೋದು. ಎಣ್ಣೆಲಿ ಕರೆದ್ರೆ ವಡೆ ಆಗುತ್ತೆ, ಹೆಂಚು ಮೇಲೆ ಸುಟ್ಟರೆ ರವೆ ರೊಟ್ಟಿ ಆಗುತ್ತೆ. ಅಷ್ಟೇ ಡಿಫ್ರೆನ್ಸ್ ಇದರಲ್ಲಿ. ಸೊ ನೀವೆಷ್ಟು ಇದಕ್ಕೆ ಸೊಪ್ಪುಗಳನ್ನು ಅಥವಾ ಈರುಳ್ಳಿನ ಸೇರಿಸ್ಕೋತೀರೋ ಅಷ್ಟೇ ರುಚಿಯಾಗಿರುತ್ತೆ. ರವೆ ರೊಟ್ಟಿ ರೀತಿ ಅಥವಾ ರವೆ ವಡೆ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಮಳೆ ಶಬ್ದ ನೋಡಿ ಏನು ಸಕ್ಕತ್ತಾಗಿದೆ. ಯಾವುದೋ ಮಲೆನಾಡು ಕಡೆ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ತಟ್ಟಿರೋವಂಥ ವಡೆ ಮದ್ದೂರು ವಡೆ ರೀತಿನಲ್ಲೇ ಇರುತ್ತೆ. ಇದ್ರ ಜೊತೆಗೆ ಕಾಫಿ ಅಥವಾ ಟೀ ಜೊತೆಗೆ ಈ ವೆದರ್ನ ಎಂಜಾಯ್ ಮಾಡೋಕ್ಕೆ ಇನ್ನೇನು ಬೇಕು ಅಲ್ವಾ. ಇನ್ಸ್ಟೆಂಟಾಗಿ ಮಾಡುವಂಥ ಈ ಎಲ್ಲ ರೆಸಿಪೀಸ್ ನೀವು ಒಂದ್ಸತಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗಿ ಬರಲಾ.